ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಭರತೇಶ ಪಾನಕನವರ. 2570ನೆಯ ಬುದ್ಧ ಪೂರ್ಣಿಮೆ ಆಚರಣೆ. ಧಮ್ಮಜಾಗೃತಿ ಬೌದ್ಧ ವಿಹಾರ ಹಾರುಳಗೇರಿಯಲ್ಲಿ ಮಹಾಕಾರುಣಿಕ ತಗತಗತ ಗೌತಮ ಬುದ್ಧ ಅವರ 2570ನೆಯ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಪೂಜೆ ಸಲ್ಲಿಸಲಾಯಿತು. ಊರಿನ ಎಲ್ಲರೂ ಸೇರಿಕೊಂಡು ಪಾದಯಾತ್ರೆ ಮುಖಾಂತರ ಭಗವಾನ್ ಬುದ್ಧರ ವೃತ್ತಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಲಾಯಿತು. ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ತಲುಪಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕಾಲ್ನಡಿಗೆ ಮುಖಾಂತರ ಮೈಲೂರು ಕ್ರಾಸ್ ಮಾರ್ಗವಾಗಿ ಸಾಮೂಹಿಕ ಬುದ್ಧ ವಂದನಗಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಮಾನ್ ಮುಖಾಂತರ ಗಾಂಧಿಗಂಜಿನಲ್ಲಿರುವ ನಾಗಲೋಕ ಬೌದ್ಧ ವಿಹಾರ, ಗಾಂಧಿಗಂಜ ಬೀದರ್, ಮಹಿಳೆಯರು, ಯುವಕರು, ಎಲ್ಲಾ ಬುದ್ಧನನ್ಯಾಯಿಗಳು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಕಾಲ್ನಡಿಗೆಯಲ್ಲಿ ಭಾಗವಹಿಸಿ ನಾಗಲೋಕ ಬೌದ್ಧ ವಿಹಾರದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ, ಸಾಮೂಹಿಕ ಬುದ್ಧ ವಂದನೆ, ಮಧ್ಯಾಹ್ನ 2 ಗಂಟೆಗೆ ಧರ್ಮಪ್ರಸಾದ್ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ದಿನದಂದು 3 ಮಹಾನ ಘಟನೆಗಳು ನಡೆದವು. ಗೌತಮ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ, ಸಾಯುವಿಕೆ. ಈ ಎಲ್ಲವೂ ವೈಶಾಖ ಮಾಸದ ಹುಣ್ಣಿಮೆಯೆಂದು ಸಂಭವಿಸಿದವು. ಅದಕ್ಕಾಗಿಯೇ ಈ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಅಂಬೇಡ್ಕರ್ ತತ್ವಗಳಿಗೆ ಒಂದು ಸುಂದರವಾದಂತಹ ಮೆರವಣಿಗೆ ಇದೆ. ಸಾಯಂಕಾಲ 6-7 ಗಂಟೆಗೆ ಕಣ್ಣು ಬೆಳಗಿರುವುದ ಕಣ್ಣು ಕತ್ತಲಲ್ಲಿ ಎಲ್ಲರೂ ರಾತ್ರಿ ಟೈಮಿನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಮಿತಿಯವರು ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಸಾಯಂಕಾಲ ಎಲ್ಲರೂ ರಾತ್ರಿಯಾಗಿ ಕೈ ಮಾಡಿಕೊಂಡು ಆ ಒಂದು ಮೆರವಣಿಗೆ ಬಹಳ ಅದ್ದೂರಿಯಾದಂತ, ಅಂದ್ರೆ ಡಿಜೆ ಏನು ಇರೋದಿಲ್ಲ, ಬಹಳ ಒಂದು ಧರ್ಮ ಸಂಸ್ಕೃತಿ ಪ್ರಕಾರ ಅವರು ಮೆರವಣಿಗೆಯನ್ನು ಭಗವಾನ್